ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 12 ಗಂಟೆ ಆಗೈತೆ ರೀ. ಲಾಗ್ ಚಾಲು ಮಾಡಿ ಸ್ನೇಹಿತರೆ. ಇಲ್ಲೇ ಫಂಕ್ಷನ್ ಇತ್ತು ಶಾಲೆಯಲ್ಲಿ ಅಕ್ಕರ್ದು ಗುರು ಸಮ್ಮೇಳನ ಮತ್ತು ಎಲ್ಲರೂ ಕ್ಲಾಸ್ಮೇಟ್ ಎಲ್ಲರೂ ಕೂಡಿ ಫಂಕ್ಷನ್ ಮಾಡ್ಕೊಂಡ್ರು. ಒಂದು ಸೀರೆ ತಂದ ನೋಡಿ, 2 ಕಲರ್ ಸೀರೆ ರೀ. ಯಾವ ಕಲರ್ ಚಂದ ಐತೆ ಅಂತ ಚಾಯ್ಸ್ ಮಾಡಿ ಹೇಳಿ ಸ್ನೇಹಿತರೆ. ಬರೀ ನಾ ಕಲಿತಂಥ ಶಾಲೆ ನಿಮ್ಗೆ ಪೂರ್ತಿ ತೋರಿಸ್ಕೊಂಬರ್ತೀನಿ ನೋಡಿ ಸ್ನೇಹಿತರೆ. ನಾವು ಹೈಸ್ಕೂಲ್ ಕಲಿತಂಥ ಶಾಲೆ ನೋಡಿ, ಊರು ಬಿಟ್ಟು ಹೊರಗೆ ಐತ್ರಿ ಇಲ್ಲಿ. ನಾವು ಕಲಿತಂಥ ಶಾಲೆ 2012ರಾಗ ನಮ್ದು SSLC ಮುಗಿದೈತೆ ನೋಡಿ. ಹೈಸ್ಕೂಲ್ ನೋಡಿದು. ಅವಾಗಿದ್ದು ಶಾಲೆ ಇವಾಗಿಲ್ಲ ನೋಡಿ, ಫುಲ್ ಚೇಂಜ್ ಆಗಿ ಸ್ನೇಹಿತರೆ. ಎಷ್ಟು ದಿನ ಆಯಿತು ಶಾಲೆ ಬರಲಾರ ಸ್ನೇಹಿತರೆ ನೋಡಿ. ನಾನು ಸ್ವಲ್ಪ ವಿಡಿಯೋ ತಕ್ಕೊಂಡ್ರೆ ತಂದು ಬಂದೆ. ಈ ಶಾಲೆ ನಾವು ಕಲಿಯಾಗಿದ್ದಿದ್ದಿಲ್ಲ ನೋಡಿ, ಹೊಸದಾಗೆ ಶಾಲೆ ಇದು. ಆ ಕಡೆ ಎಲ್ಲ ಇದ್ದು ರೀ. ಲಕ್ಷ್ಮಿಯ ಸೂಪರ್ ಆಗಿತ್ತಪ್ಪ ಊಟ, ಭಾಳ ಸೂಪರ್. ಎಲ್ಲರಿಗೂ ಧನ್ಯವಾದಗಳು. ಆ ಪ್ರೀತಿ ಕೈ ಊಟ ಹಾಕಿರಲ್ಲ, ಆ ಪ್ರೀತಿ ಮಸಾಲೆಗಳು ಸೇರೈತಿ. ಅದ್ಭುತ ಆಗಿದೆ. ಸರಿ ನೋಡ್ರಿ, ಸರಿ ಹಾಯ್ ಮಾಡಿಸ್ತಾ. ಬಿಂದು ಬ್ಯಾಗ್ ತೊಂಬ. ಊಟ ಮಾಡಕತ್ತಾರ ನೋಡಿ ಸ್ನೇಹಿತರಲ್ಲಿ. ಬಾ ಯಾವಿ ಬಿಂದು ಬಾ. ಯಾರನ್ನಕ್ಕ ನೋಡ್ರಿ, ಎಲ್ಲರದು ಟೋಟಲಾಗಿ ಊಟ ಆಯಿತು. ಇವಾಗ ಫಂಕ್ಷನ್ ಶುರುವಾಯ್ತು ನೋಡಿ ಸ್ನೇಹಿತರೆ. ಇವಾಗ ಶಿಕ್ಷಕರನ್ನ ಸ್ವಾಗತ ಮಾಡಾಕತ್ತಾರೆ ಸ್ನೇಹಿತರೆ. ಹೂವಿಂದ ಹೂವು ಹಿಂಗೆ ಆರಿಸ್ಕೊತಾ ಸ್ವಾಗತ ಮಾಡಾಕತ್ತಾರ. ಅಕ್ಕನ ನಿಂತ ಹೊಡಿ ಎಲ್ಲರೂ ಮಸ್ತ್ ರೆಡಿ ಆಗ್ಯಾರ ಅಕ್ಕರು. ಫಂಕ್ಷನ್ ಮಾತ್ರ ಟೋಟಲಾಗಿ ಮಸ್ತ್ ಊಟ ಮಾಡಿಸಿದ್ರಿ. ಜವಾರಿ ಊಟ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ, ಪನ್ನೀರ್ ಮಸಾಲ ಮತ್ತು ಜಾಮೂನು, ಪಲಾವು ಮತ್ತು ಮೊಸರು ಸಖತ್ತಿತ್ತು ರೀ. ಖಾರ 2 ಥರ ಖಾರ ಸಖತ್ತಿತ್ತು ಸ್ನೇಹಿತರೆ. ಮಸ್ತ್ ಊಟ ಆಯಿತು. ಸರ್ಗಳಿಗೆ ಏನೈತೆ ಬಿಸಿ ರೊಟ್ಟಿ ಮಾಡಿಸಿದ್ರು. ಈ ಕಡೆಲ್ಲ
ವಿದ್ಯಾರ್ಥಿಗಳಿಗೆ ಏನೈತೆ ತಳ ರೊಟ್ಟಿ ಮಾಡಿಸಿದ್ರಿ. ಸರ್ ಬರಾಕ ಹೂವು ಹಾಕಕತ್ತಾರ ನೋಡಿ ಇಲ್ಲಿ. ಸರ್ ಬರ್ಬೇಕಲ್ರಿ ಸದ್ದ, ಹಿಂಗಾಗಿ ಹೂವಿಂದ ಸ್ವಾಗತ ಮಾಡ್ತಾರೆ ಸರ್. ಫಸ್ಟ್ ಫಂಕ್ಷನ್ ನಡೆಯೋದ ಇಲ್ಲಿಂದ ನೋಡಿ. ಫಂಕ್ಷನ್ ಮಾತ್ರ ಸೂಪರಾಗಿರುತ್ತೆ. ಯಾರು ಮಸ್ತ್ ಮಾಡಿದ್ರೆ ಫಂಕ್ಷನ್. 2006, 2005, 2006ನೇ ಬ್ಯಾಚ್ ನೋಡಿ. ಇದು ಕೋರ ಕಲ್ತಿದ್ದು. ನಾವು ಅಂದ್ರೆ 2011, 2012 ಬ್ಯಾಚ್ ನಮ್ಮದು. ನಮ್ಮ ಫೋಟೋ ಹುಡ್ಕ್ಯಾಡಿದ್ದೀನಿ ರೀ, ನೋಡಿರ್ಬೇಕು ನೀವು. ನಾನು ಇದಕ್ಕೆ ಟೀಚರ್ಸ್ ರೂಮ್ನಾಗ ಹೋಗಿ ಹುಡ್ಕ್ಯಾಡಿದೆ, ಸಿಗಲಿಲ್ಲ ಸ್ನೇಹಿತರೆ. ಯಾವುದೇ ರೂಮ್ ಅಂತ ನೋಡಿ. ಇವಾಗ ಸಾಲಿ ನಾವು ಕಲ್ತಂಥ ಸಾಲಿ ಒಂದು ಓಪನ್ ಇಲ್ರಿ, ಎಲ್ಲ ಹೊಸ ಸಾಲಿ ಕಟ್ಸ್ಯಾರಿ. ಇವೆಲ್ಲ ಈ ಟೇಜಿನಿಂದ ಇಷ್ಟದಲ್ರಿ ಹಳೆ ಸಾಲಿ. ನಾವೆಲ್ಲ ಅಲ್ಲಿ ಕಲ್ತಿದ್ದೀವಿ ರೀ. 8th, 9th, 10th 3 ವರ್ಷ ಈ ಶಾಲೆಯಲ್ಲಿ ಕಲ್ತೀವಿ ಸ್ನೇಹಿತರೆ ನಾವು ಕೂಡ. ಇವು ನಮ್ಮ ಅಕ್ಕಾರ ಕಲ್ತಾರಲ್ಲ ಆ ಸರ್ಗಳ್ರಿ. ಆವಾಗ ಈ ಸರ್ಗಳು ಇದ್ದಿದ್ದಿಲ್ಲ. ನಾವು ಬರಾಗ ಹೋಗ್ಬಿಟ್ಟಾರೆ ಅವರು. 6 ವರ್ಷ ಹಂಗೆ ಇರೋದಿಲ್ಲ ಸ್ನೇಹಿತರೆ. 6 ವರ್ಷ 8 ವರ್ಷ ಡ್ಯೂಟಿ ಮಾಡಿ ಹೋಗ್ಬಿಟ್ಟಾರ ನೋಡಿ. ಸರ್ಗಳು ಸ್ವಾಗತ ಮಾಡಾಕತ್ರು. ಎಷ್ಟು ಚಂದ ಆಯ್ತು ರೀ ಫಂಕ್ಷನ್, ಮಸ್ತಾಯಿತು. ನಾನು ಇಲ್ಲಿ ಕೂಡ ನಿಮಗೆ ಇದನ್ನೇ ಕೊಡ್ತಿದ್ದಿಲ್ಲ, ವಯಸ್ಸವ್ರು ಕೊಡ್ತಿದ್ದಿಲ್ಲ. ಇಲ್ಲಿ ಪ್ಯೂನ್ ಕೆಲಸ ಮಾಡೋ ಅಣ್ಣನ ತಡ್ಕೊಂಡು ಎಲ್ಲರೂ ಹೇಳ್ಯಾರಿ. ಎಲ್ಲರಿಗೆ ಗೌರವ ಕೊಟ್ಟು ಹೇಳ್ಯಾರ. ಎಲ್ಲ ಸರ್ ಬಂದಾರ. ಮತ್ತು ಬಿಜಾಪುರ ಅಂತ ಒಬ್ರು ಸರ್ ಬಂದಿದ್ದರು, ನಮ್ಮ ಅಕ್ಕರ ಕಲಿಸಿದ ಸರು, ಚಿತ್ರಕಲೆ ಸರ್ ಅಂತ. ಅವರ ಅಕ್ಕರು ವಿಡಿಯೋ ಫುಲ್ ನೋಡ್ತಾರಂತ, ನಮ್ಮ ದಿನ ವಿಡಿಯೋ ನೋಡ್ತಾರಂತ. ಆ ಸರ್ ಮಾತ್ರ ಹಿರಿ ಹಿಗ್ಗಿದ್ರಿ ನಮ್ಮ ನೋಡಿ. ನಾಗೇಶ್ ಸರ್ ಅವರು ಹಾಗೂ ರಾಠೋಡ್ ಸರ್ ಅವರಿಗೆ, ನಮ್ಮ ಎಲ್ಲ ವಿದ್ಯಾರ್ಥಿಗಳವರಿಗೆ ಪುಷ್ಪಗುಚ್ಛವನ್ನು ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಗುರುಮಾತೆಯರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರನ್ನು ಕೂಡ ನಮ್ಮೆಲ್ಲ ವಿದ್ಯಾರ್ಥಿಗಳು ಸ್ವಾಗತಿಸಬೇಕಂತ. ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಮತ್ತು 2005 ಮತ್ತು 6ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ, ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ವರ್ಷ
2024-25ನೇ ಸಾಲಿನಲ್ಲಿ ನಮ್ಮ ಶಾಲೆ ಅತ್ಯಂತ ಉನ್ನತವಾದ ಫಲಿತಾಂಶವನ್ನು SSLC ಫಲಿತಾಂಶವನ್ನು ಪಡೆದುಕೊಂಡಿದ್ದು ತಾಲೂಕಿನಲ್ಲಿ ಅತಿ ಹೆಚ್ಚು ಶೇಕಡಾ ಫಲಿತಾಂಶದಲ್ಲಿ ಉತ್ತೀರ್ಣರಾಗಿದ್ದಾರೆ ನಮ್ಮ ಶಾಲೆ ಮಕ್ಕಳು. ಮತ್ತೆ ಈ ಕೋಳೂರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನೇಕ ಎಲ್ಲ ಕಡೆ ಇದ್ದಾರೆ. ನಮ್ಮ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು ಮತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಬೇರೆ ಬೇರೆ ರಂಗದಲ್ಲಿ ಇದ್ದಾರೆ. ಅವರೆಲ್ಲ ಕೆಲಸ ಮಾಡ್ಬೇಕಾದ್ರೆ ಯೋಗ ಮಾಡಿರ್ಬೇಕು ಅಂತ ಈ ವಿದ್ಯಾರ್ಥಿಗಳು ಬಂದು ಕೇಳಿದಾಗ ನಮ್ಮ ಮುಖ್ಯ ಶಿಕ್ಷಕರು ಆಯಿತು ಅಂತ ಹೇಳಿದರು. ಆಮೇಲೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿ ಆಸ್ಪತ್ರೆಯಲ್ಲಿ ಇದ್ದರು. ಇಲ್ಲ ನಾವು ಶನಿವಾರ ಅಥವಾ ಭಾನುವಾರ ಮಾಡ್ರಿ ಅಂತ ಹೇಳಿದ್ರು. ಈಗ ಜಾತ್ರೆನೂ ಇರೋದ್ರಿಂದ ಇಲ್ಲ ನಾವೆಲ್ಲ ಸೇರಿದ್ದೀವಿ ಮತ್ತೆ ಸೇರುವುದಿಲ್ಲ ಅಂದಾಗ ಅವ್ರ ಒತ್ತಾಯದ ಮೇರೆಗೆ ನಮ್ಮ ಎಲ್ಲ ಸಿಬ್ಬಂದಿಯವರು ಚರ್ಚೆ ಮಾಡಿ ಆಯಿತು ಅಂತೇಳಿ ಅವರಿಗೆ ಅನುಮತಿ ನೀಡಿದಾಗ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಶಾಲೆ ಎಲ್ಲ ಹಿರಿಯರಾಗಿರ್ತಕ್ಕಂಥ ಶಿಕ್ಷಕರು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಬೇಕು ಅಂತೇಳಿ ಫೋನ್ನಲ್ಲಿ ನಾವು ಅವ್ರ ಜೊತೆ ಯಾವಾಗ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಅವರೆಲ್ಲ ನಮ್ಮ ಬಾಂಡ್ ಕೊಟ್ಟಿದ್ದಾರೆ ನಮ್ಮ ಶಾಲೆಗೆ. ಹೋದ ವರ್ಷ ಜಾತ್ರೆ ಮೊದಲನೇ ಶ್ರಾವಣ ಜಾತ್ರೆಯಲ್ಲಿ ನಾವು ಆ ಬಾಂಡನ್ನು ಅವಾಗ ಕೊಟ್ಟಿದ್ದ ವರ್ಷ ಕೂಡ 25,000 ರೂಪಾಯಿ ಬಾಂಡನ್ನು ಶ್ರಾವಣದ ಜಾತ್ರೆಯಲ್ಲಿ ಮಳೆ ಬರ್ತಾ ಇತ್ತು. ಮಳೆ ಬಂದರೂ ಕೂಡ ಬಿಡಲಿಲ್ಲ. ಅವ್ರು ನಮ್ಗೆ ಫೋನ್ ಮಾಡಿ ನಾವು ಕಿತ್ತೂರು ಸರು ರಾಠೋಡ್ ಸರು ಮಳೆಯಲ್ಲಿ ಬಂದು ಆ ಬಾಂಡನ್ನು ಬ್ಯಾಂಕಿಗೆ ಹೋಗಿ ಬಾಂಡ್ ಮಾಡಿಸ್ಕೊಂಡ್ಬಂದಿದ್ವಿ. ಅವರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂತವರು ಇವತ್ತು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ 200 ತಟ್ಟೆಗಳನ್ನು ಅವರು ವೈಯಕ್ತಿಕವಾಗಿ ಕಾಣಿಕೆ ನೀಡ್ತಾರೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಂದ ನಮ್ಮ ಶಾಲೆಗೆ ಏನಾದರೂ ಆಗೋದಿದ್ರೆ ಸರ್ ನಿಮ್ಮಿಂದ ವಿದ್ಯಾರ್ಥಿಗಳಿಂದ ಆಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಮಾಡಲಿಕ್ಕೆ ಸಿದ್ಧರಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ತಾವು ಹೇಳ್ತಾ ತಮ್ಮ ಶಾಲೆಗೆ ಇಂಥದ್ದು ಕೊರತೆ ಇದೆ ಅಂತಂದ್ರೆ ನಾವು ಅದಕ್ಕೆ ಸಹಾಯ ಹಸ್ತವನ್ನು ನೀಡ್ತೀವಿ ಸರ್. ಮಾತುಗಳು ಸರ್. SM ಕತ್ತಿ ಸರ್ ಅವರಿಗೂ ಕೂಡ ರಾಠೋಡ್ ಸರ್ ಅವರು ಅದೇ ರೀತಿ ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಏನಾದರೂ ಸಹಾಯ ಮಾಡಬಹುದಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮುಕ್ತವಾಗಿ ಸಹಾಯ ಮಾಡಬಹುದು. ಮತ್ತು ನೀವು ಹಳೆಯ ವಿದ್ಯಾರ್ಥಿಗಳು ಯಾವಾಗಲೂ ನಮ್ಮ ಶಾಲೆಗೆ ನಮ್ಮ ಶಾಲೆ ಬಾಗಿಲು ತೆರೆದಿರುತ್ತೆ. ಯಾವಾಗಲೂ ನಮ್ಮ ಶಾಲೆಗೆ ಬರಬಹುದು. ಮತ್ತು ನಮ್ಮ SDMC ಅಧ್ಯಕ್ಷರು ಲಿಂಗೈಕ್ಯ ಶ್ರೀ ಸಿದ್ದನಗೌಡ ಪಾಟೀಲ್ರವರು ಅವರು ಕೂಡ ಅವರ ಧರ್ಮ ಪತ್ನಿ ವೇದಿಕೆಯ ಮೇಲೆ ಗೌರವಯುತವಾಗಿ ಎಲ್ಲ ಗುರುಗಳನ್ನ ತಾವು ಪುರಸ್ಕರಿಸಬೇಕಂತ ಬಲ್ಲಿ ಕೇಳ್ಕೊತಾ ಇದ್ದಾರೆ. 5ರಂತೆ ಎಲ್ಲ ಗುರುಗಳಿಗೂ ಕೂಡ ಕರೆದು ವೇದಿಕೆಯ ಮೇಲೆ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನವನ್ನು ನಾವು ನಮ್ಮ ಜೀವನದಲ್ಲಿ ಎಂದೂ ಮರೆಯಲಾರದ ಸುಸಂದರ್ಭವಾಗಿದೆ. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಗುರು. ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡನ್ನು ಕೊಟ್ಟುವ ಶಿಲ್ಪಿಗಳು. ಅರ್ಜುನನಿಗೆ ಕೃಷ್ಣನಂತೆ, ರಾಮನಿಗೆ ವಶಿಷ್ಠನಂತೆ, ವಿವೇಕಾನಂದರಿಗೆ ರಾಮಕೃಷ್ಣನಂತೆ, ಹರಗುರು ನಾರಾಯಣ. ನೋಡಿ ಇಲ್ಲೇ ಇವಾಗ ಗುರುಗಳಿಗೆ ಸನ್ಮಾನ ಮಾಡಕತ್ತಾರ ಸ್ನೇಹಿತರೆ. ನೋಡಿ ಎಷ್ಟು ಚಂದ ಆಯ್ತು ರೀ. ನನಗೆ ಮಾತ್ರ ತುಂಬ ಖುಷಿ ಆಯಿತು. ಅವರಿಗೆ ಪುಟ್ಟಿ ಆಗಿರ್ಬೋದು, ಹಾರ ಆಗಿರ್ಬೋದು, ಪ್ರತಿಯೊಂದು ಕಿರೀಟ ಮತ್ತು ಶಾಲ ಎಲ್ಲ ಥರ ವ್ಯವಸ್ಥೆ. ಅನ್ನಂದಿರು ಒಳ್ಳೆ ಅಡುಗೆನೂ ಹಂಗೆ ವ್ಯವಸ್ಥೆ ಮಾಡಿದರು. ಒಬ್ಬರು ಸೋರ್ ಹೇಳ್ಯಾರಿ ಜವಾರಿ ಊಟ ಅಂತೇಳಿ ಯಾರು ಕೇಳಿದ್ರೆ ನಗು ನಗ್ತಿ ನೋಡಿ ಸ್ನೇಹಿತರೆ. ಮುಂದೆ ಬರುತ್ತದು ಬಿಸಿ ರೊಟ್ಟಿ ಮತ್ತು ಪನ್ನೀರ್ ಪಲ್ಯ ಮತ್ತು ಪನ್ನೀರು ಮತ್ತು ಪಲಾವು, ಜಾಮೂನು, ಮೊಸರು ಇನ್ನಿತರ ಊಟ ಮಸ್ತ್ ಮಾಡಿದ್ರಿ ಸರ್. ಏನಂತ ಸ್ನೇಹಿತರೆ, ಗುರುಗಳಿಗೆ ಊಟನೂ ವ್ಯವಸ್ಥೆನೂ ಮಸ್ತಾಗಿತ್ತು. ಅದನ್ನು ಕೂಡ ವಿಡಿಯೋ ಮಾಡಿ ನಾನು ನೋಡಿರ್ಬೇಕು ನೀವೆಲ್ಲ. ಮಸ್ತ್ ಗುರುಗಳೆಲ್ಲ ನೋಡಿ. ಹೆಡ್ ಮಾಸ್ಟರ್ ಇದ್ರಿ ಇವರು. ಒಬ್ಬರು ಸರ್ ಅವರೊಬ್ಬರೇ ಪರಿಚಯ, ಉಳ್ಕ್ಯಾದ್ರ ನನ್ನ ಪರಿಚಯ ಇಲ್ಲ. ನಮ್ಮೂರಣ್ಣರೇ ಎಲ್ಲ ಇದು ಮಾಡ್ಯಾರ ಸ್ನೇಹಿತರೆ. ಮೊದಲ ಈ ಕಡೆ ಸರ್ಗಳು ಒಬ್ಬರು ತೀರ್ಕೊಂಡ್ರು, ಅಕ್ಕೋರು ಬಂದಾರ. ಒಬ್ಬರು ಸರ್ ಅದಾರ ಪಾಟೀಲ್ ಸರ್ ಅಂತೇಳಿ. ಅವರೆಲ್ಲ ನಮ್ಮ ಅಕ್ಕಂದರಿಗೆ ಕಳ್ಸ್ಯಾರಿ, ನಮಗೆ ಗೊತ್ತಿಲ್ಲ. ಇವಾಗ ಏನು ಬಂದು ಕುಂತ್ರಲ್ಲ ಆ ಸರ್ ಅವರೇ ನೋಡಿ, ಅಕ್ಕೋರು ಅವರೇ. ಆ ಸರ್ ಅದರಲ್ಲ ಅಕ್ಕೋರು ನೋಡ್ತಾರಂತ್ರಿ ವಿಡಿಯೋ. ತುಂಬ ಖುಷಿ ಆಯ್ತು ರೀ. ಸರ್ ಎಷ್ಟು ಚಂದ ಮಾತಾಡಿದರು, ಖುಷಿ ಆಯ್ತು. ಈ ಥರನೂ ನಮ್ಮದು ಯೂಟ್ಯೂಬ್ ಮಾಡಿಂದ ಫಸ್ಟ್ ಟೈಮ್ ಹಿಂಗೆ ಹೆಸರು ಹೊರ ಬಂತಲ್ಲ ಅನ್ನೋದು ಖುಷಿ ಆಯಿತು. ಇವಾಗೆಲ್ಲ ಲಾಗ್ ಮಾಡ್ತೀರ ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಿರ್ತಾರೆ. ಒಂಥರ ಹೆಮ್ಮೆ ಆಗುತ್ತೆ ಸ್ನೇಹಿತರೆ, ಖುಷಿನೂ ಆಗುತ್ತೆ.
ಒಂದೊಂದು ಸಲ ಬೇಜಾರನಾಗುತ್ತೆ. ಯಾಕಪ್ಪ ಇವ್ರನ್ನ ಲಾಗ್ ಮಾಡಿದ್ರೆ ಹಿಂಗೆ ಕೇಳ್ತಾರ ಅಂತ ನಮಗೆ ಅನ್ಸುತ್ತೆ. ಅವ್ರಿಗೆ ಖುಷಿ ಆಗುತ್ತೆ ರೀ, ಲಾಗ್ ಮಾಡಿದ್ರೆ ಹಿಂಗೆ ಕೇಳ್ತಾರಲ್ಲ ಅಂತ. ಏನೇ ಇಲ್ಲಿ ಸ್ನೇಹಿತರೆ, ಒಬ್ಬರು ನಮ್ಮನ್ನು ಕೊಳ್ಳೂರ ಲಾಗ್ ಮಾಡ್ತಾರಂತ ಕೇಳಿದಕ್ಕೆ ಅಕ್ಕೋರಿಗೆ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಖುಷಿ ಆಯಿತು ಅಕ್ಕೋರಿಗೆ ನೋಡಕತ್ತಿದ್ರ. ಥ್ಯಾಂಕ್ ಯು ಸೊ ಮಚ್ ಅಕ್ಕೋರಿ. ನಿಮಗೆ ತುಂಬಾ ಖುಷಿ ಅನ್ನೋಕ್ಕೇನು ಅಷ್ಟು ಖುಷಿ ಆಗಲಿಲ್ಲ. ಬರೀ ಎಲ್ಲರೂ ಸನ್ಮಾನ ಮಾಡಾಕತ್ತಾರೆ, ಎಲ್ಲರೂ ಕೂಡಿ ಹೆಚ್ಚು ಎಂಜಾಯ್ ಮಾಡಿ ಸನ್ಮಾನ ಮಾಡಾಕತ್ತಾರೆ. ಇಷ್ಟು ಕೂಡಿ ಹಿಂಗೆ ಭಾಗವಹಿಸಿ ಸಮಾರಂಭ ಚೆನ್ನಾಗಿ ನಡೆಸ್ಕೊಟ್ರು. ಹಿಂಗಾದರೆ ಚಂದಲ್ಲ ಸ್ನೇಹಿತರೆ, ಎಲ್ಲರೂ ಕೂಡಿ ಮಾಡೋದು. ಇವಾಗ ಎಷ್ಟು 2006 2005 ಬ್ಯಾಚ್ ನೋಡಿದ್ದು ನಮ್ದು. 2011 2012 ಬ್ಯಾಚ್ ನಮ್ಮದು. ಎಲ್ರಿ 2 ವರ್ಷ 6 ವರ್ಷ ಪರಕ್ರಿ ಅಕ್ಕಾರಿಗೆ ನಮಗೆ ನೋಡ್ತಿರ್ಬೇಕು. ಎಲ್ಲ ಅಕ್ಕಾರು ನಿಂತವಡಿ ಮಸ್ತ್ ಆಯಿತು ಸ್ನೇಹಿತರೆ, ಖುಷಿ ಆಯಿತು. ನಿಮಗೆಲ್ಲ ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತು ಈ ಬ್ಯಾಚಿನವ್ರು ಯಾರಾದರೂ ನೋಡಕತ್ತಿದ್ರಂದ್ರೆ ಅಣ್ಣಾರಾಗಿರ್ಬೋದು ಅಕ್ಕಂದಿರಾಗಿರ್ಬೋದು ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಎಲ್ಲ ನನ್ನ 2006 2005ನೇ ಸಾಲಿನ ಅಣ್ಣ ಅಕ್ಕಂದಿರಿಗೂ ಕೇಳ್ಕೊಳ್ತೇನೆ. ಬರೀ ಈ ವಿಡಿಯೋ ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಫೋಟೋಗೆ ನಿಲ್ಬೇಕಂತ ಮೇಲೆ ಕೇಳ್ಕೊತಾ ಇದ್ದಾವೆ. ನಮ್ಮೆಲ್ಲರ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸುತ್ತಾ ಎಲ್ಲ ಗುರುವರ್ಯರ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಅದೇ ರೀತಿಯಾಗಿ ನಮ್ಮೂರಿನ ಪೂಜ್ಯರು ಶ್ರೀ ವೇದಮೂರ್ತಿ ಅಲ್ಬಯ್ಯ ನೂರಂದಯ್ಯ ಹಿರೇಮಠ ಹಾಗೂ ಕನ್ನಡ ವ್ಯಾಕರಣ ಪುಸ್ತಕಗಳು ಬಿಡುಗಡೆ ಆಗ್ತವೆ. ಅವರ ಕೈ ಪುಸ್ತಕಗಳು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ SLC ಪರೀಕ್ಷೆಗಳಿಗೆ ತುಂಬಾ ಸಹಾಯಕವಾಗಿವೆ. ಆದರೆ ಅವರ ಭವಿಷ್ಯ ಇನ್ನಷ್ಟು ಉಜ್ವಲ ಆಗ್ತದೆ ಅಂತ ಪುಸ್ತಕಗಳನ್ನ ಇವತ್ತು ನಮ್ಮ ಗುರು ಅದನ್ನ ನಿಮ್ಮ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಿ ಆ ಒಂದು ಪುಸ್ತಕವನ್ನ ನೀವು ಬಿಡುಗಡೆ ಮಾಡಿಕೊಡಬೇಕು. ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ಕೆಲವೇ ಕ್ಷಣಗಳಲ್ಲಿ ನೆರವೇರ್ತಾ ಇದೆ. ಅದನ್ನ ವೇದಿಕೆ ಸೃಷ್ಟಿಕರ್ತನ ಪಾತಾಳ ವಂದಗಳಲ್ಲಿ ಪಡಮಟ್ಟು ಈ ಗ್ರಾಮದ ಅಧಿದೇವತೆ ಶ್ರೀ ಕೊಟ್ರ ಬಸವೇಶ್ವರನನ್ನೇ ನಮಸ್ಕರಿಸುತ್ತಾ ಹಾಗೂ ಕಲಿಸಿದ ಗುರುಗಳಿಗೂ ಮಾತಾಡಿ ಎಲ್ಲಿ ಮಾತಾಡ್ತಿರ್ತಾರೆ ಉಂಡ್ರಿ ಅಂತ ತಿಳ್ಕೊಂಡು ಅಗದಿ ಪ್ರೀತಿಯಿಂದ ಎಲ್ಲ ಥರದ ಏನೂ ಕಡಿಮಿಲ್ಲ ಜವಾರಿ ಊಟನ ಮಾಡ್ತಿದ್ರು. ಭಾಳ ಮಂದಿ ತಿದ್ದಿಲ್ಲ ಮಾದ್ದು ಸಜ್ಜಕ್ಕೂ ಶಿರಾ ಇಲ್ಲ ಅಂದ್ರೆ ಇದೇನೆ ಒಂದು ನಿಮಿಷ ದಯಮಾಡಿ ಬರೀ ಮಸಾಲೆ ಅನ್ನ ಮೊಸರು ಹಾಕಿ ಕಳಿಸ್ತಾರ ಅಂತ ಹಾಕ್ತಿದ್ಯ. ರೊಟ್ಟಿ ಬಂದು ನಿಜವಾಗ್ಲೂ ಬಿಜಾಪುರ ಜಿಲ್ಲೆ ರೊಟ್ಟಿ ಅಂದ್ರೆ ಎಲ್ಲ ಕಡೆ ಪ್ರಸಿದ್ಧವಾಗಿವೆ. ಅದಕ್ಕೆ ಏನು ಬಿಸಿ ರೊಟ್ಟಿ ಹಾಕಲಿಲ್ಲ ಏನ್ ತರ ಬರ್ರಿ ಲವ್ ಬರ್ರಿ ಪಾಠ ಮಾಡ ಅಂತ ಹೊಸದಾಗಿ ನಾನು ರಿಪೋರ್ಟ್ ಮಾಡ್ತೀನಿ ಅವ್ರಿಗೆ ಅನ್ನಿಲ್ಲ. ಅದಕ್ಕೆ ಅಭಿಮಾನ ಅದು ತವಲನೆ ಅಂತ ನಾ ಮರೆಯಲಾರೆ ನಾನು ಉಸಿರುಗಳು ಕೊಡುವುದನ್ನ ಮರೆಯಲಾರೆ. ಇದಾಗ ದವಳಿಗೆ ಬಂಧುಗಳು ಇನ್ನೂ ಕೆಲವು ಮಿತ್ರ ಅದಲ್ಲ ನನಗೆ ಫೋನ್ ಮಾಡ್ತು ಗೀತಾ ಪಾಟೀಲ್ ಇನ್ನೇ ಫೋನ್ ಹಚ್ಚ ಸರ ತಪ್ಪಸ್ಸಿ ಬೇಡ ಸರ ಬರ್ರಿ ಸರ